ಇಂದು ಎಲ್ಲವೂ ಸರಿ ಹೋಗಿದ್ದರೆ ಹಾಸನದ ಸಮಾವೇಶವೇ ಕೇಂದ್ರ ಬಿಂದು ಆಗಬೇಕಿತ್ತು. ಆದರೆ ಅದು ಆಗುವ ಲಕ್ಷಣಗಳನ್ನು ಆಗುವುದಕ್ಕೆ ಮೊದಲೇ ಕಳೆದುಕೊಂಡಿತ್ತು. ಈ ಮಧ್ಯೆ ಪರಮೇಶ್ವರ್ ಅವರು ಆಡಿದ ಮಾತು ಈ ಎಲ್ಲದಕ್ಕಿಂತ ಮುನ್ನೆಲೆಗೆ ಬಂದುಬಿಡ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳುವ ವಿಚಾರ ಈಗ ಇನ್ನೊಂದು ಹಂತವನ್ನು ತಲುಪಿದೆ. ಅಧಿಕಾರ ಹಂಚಿಕೆ ಬಗ್ಗೆ DCM ಹೇಳಿಕೆ ಸಂಬಂಧ ಪಕ್ಷದಲ್ಲಿ ಯಾವುದೇ ಚರ್ಚೆಗಳು ಇವೆಲ್ಲ ನಡೆದಿರಬಹುದು. CM ಇಲ್ಲ ಅಂದರು, DCM ಹೌದು ಅಂದರು, ಎಲ್ಲ ಏನೋ ನಡೆದಿದೆ. ಆದರೆ ಪರಮೇಶ್ವರ್ ಅವರು ಇವತ್ತು ಯಾಕೋ ಏನೋ ಇವತ್ತು ತಮ್ಮ ಮನದಲ್ಲಿದ್ದದ್ದನ್ನು ಯಾವುದೋ ಒಂದು ಕ್ಷಣಕ್ಕೆ ಹೊರಕ್ಕೆ ಹಾಕ್ಬಿಟ್ರು ಬಹಿರಂಗವಾಗಿ. ಅವರು CM ರೇಸಲ್ಲಿದ್ದಾರೆ ಅಂತ ಬಹುಜನರ ನಂಬಿಕೆ. ಗೊತ್ತಿಲ್ಲ, ನನಗೆ ಗೊತ್ತಿರುವ ಮಟ್ಟಿಗೆ CM ಸ್ಥಾನದ ಹಂಚಿಕೆ ವಿಚಾರವಾಗಿ ಯಾವುದೇ ಒಪ್ಪಂದಗಳು ಆಗಿಲ್ಲ. ಪರಮೇಶ್ವರ್ ಹೇಳ್ತಿರೋದು, ಒಂದೊಮ್ಮೆ ಒಪ್ಪಂದ ಆಗಿದೆ ಅಂದರೆ ನಾವೆಲ್ಲ ಏಕೆ ಇರಬೇಕು? ಅವರಿಬ್ಬರೇ ರಾಜಕಾರಣ ಮಾಡಲಿ, ಅವರಿಬ್ಬರೇ ಎಲ್ಲ ಮಾಡಲಿ ಬಿಡಿ, ಬೇರೆ ಯಾರು ಇರೋದೇ ಬೇಡ ಅಲ್ವಾ ಅಂತ ಪರಮೇಶ್ವರ್ ಗರಂ ಆಗಿಬಿಟ್ರು. ಬೆಳಿಗ್ಗೆ ಕೂಡಲೇ DCM ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ಹಾಕೋದು. ನಾನು ನೆನ್ನೆ ಹೇಳಿದೆ ಅವ್ರಿಗೆ 2 ಟೋಪಿ ಇದೆ ಅಂತ. ಸೊ ಕೂಡಲೇ KPCC ಅಧ್ಯಕ್ಷರು ಡ್ಯಾಮೇಜ್ ಕಂಟ್ರೋಲ್ಗೆ ಹಾಕಿದ್ರು. ಅವರೇನು ಹೇಳಿದ್ರು, ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಯಾವುದೋ ಚಾನಲ್ಗೆ ಮಾತಾಡಿದ್ದಿದ್ದು. ಯಾರಿಗಾದರೂ ಮಾತಾಡಿದ್ದರೆ ಎಫೆಕ್ಟ್ ಒಂದೇ ಅಲ್ವಾ? ಚಾಕುವನ್ನು ಆರೋಪಿಯೊಬ್ಬ ಪೊಲೀಸರ ಮುಂದೆ ಹೇಳುತ್ತಾನೆ. ಏನಂತ? ಸರ್, ಚಾಕುನ ನಾನು ನಿಮ್ಮ ಹತ್ರ ತಗೊಂಡ, ನಿಮ್ಮ ಹತ್ರ ಏನು ತಗೊಂಡಿಲ್ವಲ್ಲ, ಹೋಗ್ಲಿ ಯಾರಿಗೋ ಚುಚ್ಚಿಬಿಟ್ನಲ್ಲ ಅವನ ಹತ್ರ ಇಸ್ಕಣ್ಣ ಇಲ್ವಲ್ಲ, ನಾನು ಚುಚ್ಕೊಂಡು ಹೋದ್ರೆ ನಿಮ್ಗೆ ಏನಕ್ಕೆ ತೊಂದರೆ ಅನ್ನೋಕ್ಕಾಗತ್ತಾ? ಹಾಗೆ ನಿಮ್ಮ ಮಾತಿನ ಇರಿತ ಏನಿದೆ ಅದು ನೀವು ಯಾರಿಗೂ ಮಾತಾಡಿದ್ರೂ ಒಂದೇನೆ, ಗಾಯ ಮಾಡುತ್ತೆ, ಅದು ಗಾಯನೇ ಅಲ್ವೇ? ಸರಿ, ಬಟ್ ನಾವೆಲ್ಲ ಫ್ರೆಂಡ್ಸ್, ಬಿಟ್ಬಿಡಿ, ಅಲ್ಲಿಗೆ ಮುಗೀತದು, ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಅಂತ ಅವರು ಹೇಳಿದ್ರು. ಯಾರು? DCM. ಇದನ್ನು BJP ಅಸ್ತ್ರ ಮಾಡಿಕೊಳ್ಳುತ್ತಂತೆ, ಪವರ್ ಫೈಟನ್ನು. ಪವರಿಗೋಸ್ಕರ ನಡೀತಿರುವ ಫೈಟ್, ಪವರೇ ಇಲ್ಲದ ಪವರ್ಲೆಸ್ ಫೈಟು BJP ಅವರದ್ದು. ಅದು ಬೇರೆ, ಅದು ಲೇವಡಿ ಇಲ್ಲ, ಅದು ಪ್ರಜಾಪ್ರಭುತ್ವ. ಈ CM DCM ನಡುವಿನ ಒಪ್ಪಂದ ಬಹಿರಂಗ ಆಗಬೇಕು ಅಂತ ವಿಜಯೇಂದ್ರ, ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಂಗಳು ಬಿಟ್ಟು ಕಾದು ನೋಡಿ ಅಂತ BJP ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ. ಏನು ಬಹಿರಂಗ ಆಗತ್ತೆ? ನನಗೆ ಇವತ್ತಿಗೂ ಸದಾನಂದ ಗೌಡ್ರನ್ನ ಆ ದಿನ ಚೀಫ್ ಮಿನಿಸ್ಟರಾಗಿ ಯಾಕೆ ತೆಗೆದ್ರಿ ಅಂತ ಯಾರೊಬ್ಬರು ಹೇಳಿದ್ದೀರಾ ಈ ರಾಜ್ಯಕ್ಕೆ? BJPನವರು ಇಲ್ಲ, ಯಾರೊಬ್ಬರು ಹೇಳಿದ್ದೀರಾ? ಆ ಕಾಲದಲ್ಲಿ ನಾನು ಹೇಳ್ತಿರೋ, ಅವಾಗ ಹೇಳಿಲ್ವಲ್ಲ. ಹಾಗಾಗಿ ನಿಮಗೆ ಬೇಕಾದಾಗ ಬಹಿರಂಗ ಅಷ್ಟೇ. ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್. ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ. ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ. ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಏನಿದೆ, ಮುಖ್ಯಮಂತ್ರಿಗಳು ಬಹಿರಂಗ ಪಡಿಸಬೇಕಾಗ್ತದೆ. ಏನು ಒಪ್ಪಂದ ಆಗಿದೆ, ಒಳ ಒಪ್ಪಂದ ಆಗಿದೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ ಅವರೇ ತಿಳಿಸಬೇಕಾಗಿದೆ. ಈಗ ಜಿದ್ದಾಜಿದ್ದಿ ಶುರುವಾಗಿದೆ. ಇನ್ನೊಂದು ತಿಂಗಳು ನೋಡಿ ಬರೋದ್ರಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಇದೆ, ಎಲ್ಲವೂ ಕೂಡ ಕಾದ್ ನೋಡೋಣ. ಆಯ್ತು ಸರ್, ಕಾಯ್ತೀವಿ ಸರ್. ಒಂದು ತಿಂಗಳು ಅಷ್ಟೇ ಸರ್. ಯಾರ ಮಾತು ಸರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ನೆನ್ನೆ ಅಷ್ಟೇ ಹೇಳಿದ್ರು, ಇವತ್ತು ಒಂದೇ ದಿನ ಗೊತ್ತಾಗೋಯ್ತಾ ಸರ್ ಇವರಿಗೆ? ನನಗೂ ಗೊತ್ತಿಲ್ಲ, ಯಾಕಂದರೆ ಬೇರೆ ಯಾರು ಈ ಮಾತನ್ನು ಆಡಿದ್ದಿದ್ರೆ ಇಷ್ಟು ಗಂಭೀರವಾಗಿ ಅದನ್ನು ನೋಡಬೇಕಾಗಿರಲಿಲ್ವೇನೋ. ಬೇಸಿಕಲಿ ಡಾಕ್ಟ್ರು ತುಂಬ ತೂಕವಾಗಿ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಅಷ್ಟು ಸುಲಭವಾಗಿ ತಗಲಾಕೊಳ್ಳಲ್ಲ ಅವರು ಯಾವುದ್ರಲ್ಲೂ. ಭಾಳ ತೂಕವಾಗಿ ಮಾತಾಡ್ತಾರೆ. ನಾನು ಭಾಳನೂ ಹೇಳಿದೆ, ಭಾಳ ಸರಿ ಅವ್ರ ಮಾತುಗಳಲ್ಲಿ ಲಾಜಿಕ್ಕೂ ಇರುತ್ತೆ. ನಾನು ಇರಲ್ಲ ಅಂತ ಈ ಸಂಪುಟದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಯಾಕೆ ಪರಮೇಶ್ವರ್ ಅವರು ಇವತ್ತು ಮಾತಾಡ್ಬಿಟ್ರಿ ಇದನ್ನು? ನನಗೆ ಅನ್ನಿಸೋದು, ಅವ್ರಿಗೆ ಅನಿಸಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ಪಾರ್ಟಿ ಒಳಗಡೆ ಯಾರಿಗೆ ಅನಿಸಿದೆಯೋ ಬಿಟ್ಟಿದೆಯೋ, ಕಳೆದ ಅಸೆಂಬ್ಲಿ ಚುನಾವಣೆ ಆದ ನಂತರ
ಪರ್ಟಿಕ್ಯುಲರ್ಲಿ ಕಳೆದ ಅಸೆಂಬ್ಲಿ ಚುನಾವಣೆ ಆದ್ಮೇಲೆ ಹಿಂದೆ ಒಂಚೂರು ಹಿಂದಕ್ಕೆ ಮತ್ತು ಅದಾದ ನಂತರ ಕಾಂಗ್ರೆಸ್ನ ಬಹುಜನರಲ್ಲಿ ಒಂದು ಭಾವನೆ ಬಂದಿದೆ, ಲೀಡರ್ಗಳಿಗೆ ಅಥವಾ ವರ್ಕರ್ಸ್ಗೂ ಇರ್ಬೋದು. ಓಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು DK ಸುತ್ತಲೂ ಮಾತ್ರ ತಿರುಗುತ್ತಾ ಇದೆ. ಹಾಂ ಅತ್ಯಂತ ದೀರ್ಘಕಾಲ KPCC ಅಧ್ಯಕ್ಷರಾಗಿದ್ದ ಹೆಗ್ಗಳಿಕೆ ಪರಮೇಶ್ವರ್ದು. ಯಾರು ಮುಂದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. 10 ವರ್ಷ ಏನೋ ಇದ್ದರು ಅವರು, ಆಲ್ಮೋಸ್ಟ್ ದೀರ್ಘಾವಧಿಯಲ್ಲಿ ಅವರು ಇದ್ದವರು. ಹಾಗಾಗಿ ಅವ್ರಿಗೆ ಅರಿವಿದೆ ಅದೆಲ್ಲ, ಜವಾಬ್ದಾರಿ, ಪಕ್ಷ ನಿಷ್ಠೆ, ಪಕ್ಷ ಶಿಸ್ತು, ಇದೆಲ್ಲ ಅವ್ರಿಗೆ ಅರಿವಿದೆ. ಹಾಗಾಗಿ ಈ ಭಾವನೆ ಕೆಲವ್ರಿಗೆ ಬಂದಿದೆ, ಇದು ಇವರಿಬ್ಬರ ಮಧ್ಯೆನೇ ತಿರುಗಾಡ್ತಾ ಇದೆ ಪಕ್ಷ. ಉಳಿದ ನಾವೆಲ್ಲರೂ ಅಂದರೆ ಇನ್ಕ್ಲೂಡಿಂಗ್ ಪರಮೇಶ್ವರ್ ಅಥವಾ ಇನ್ಯಾರೇ ಆಗಲಿ, ಕೇವಲ ಪಾತ್ರಧಾರಿಗಳಂತೆ ಬಂದು ಆ ಕ್ಷಣಕ್ಕೆ ಬಂದು ಒಂದು ಡ್ರೆಸ್ ಹಾಕೊಂಡು ಪಾಸ್ ಆಗ್ತಾ ಇದ್ದೀವಿ. ನಮ್ಗೇನು ಇದರಲ್ಲಿ ರೋಲ್ ಇದ್ದಂಗಿಲ್ಲ, ಲೀಡ್ ರೋಲು ನಮ್ಗಳಿಗೆ ಅಂತ ಅನ್ನಿಸಕ್ಕೆ ಸ್ಟಾರ್ಟ್ ಆಗಿದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲದೆ ಇರ್ಬೋದು. ಆ ವರ್ತನೆಗೆ ಪೂರಕವಾಗಂತೆ ಹೈಕಮಾಂಡು ವರ್ತನೆ ಮಾಡ್ತಾ ಇದೆ. ಈ ಹೈಕಮಾಂಡ್ ಹೆಂಗಾಗಿದೆ ಕಾಂಗ್ರೆಸ್ ಅಂದರೆ ಏನೇನಿದೆ DK ಕೇಳೋಣ, ಸಿದ್ದರಾಮಯ್ಯ ಕೇಳೋಣ, ಓಕೆ ಇಟ್ಸ್ ಆಲ್ ರೈಟ್, ಡನ್, ಓಕೆ ವಾಟ್ ಎವರ್ ದೇ ಸೇ ಅನ್ನೋ ಥರ. ಹಾಗಾಗಿ ಅದು ಆ ಭಾವನೆ ಎಲ್ಲೋ ಒಂದು ಹಂತಕ್ಕೆ ಮೀರಿದಾಗ ಈ ಥರದೊಂದು ಹೇಳಿಕೆ ಬಂದಿರಬಹುದು. ಅವ್ರದ್ದು ಉದ್ದೇಶ ಏನು ಅಂದರೆ ನಮ್ಮನ್ನು ಕನ್ಸಲ್ಟೇಟಿವ್ ಪ್ರಾಸೆಸ್ಸಲ್ಲೂ ಇಡ್ತಾ ಇಲ್ಲ, ಅವ್ರು ಹೇಳಿದ್ದನ್ನು ಒಪ್ಪಬೇಕು ಬಿಡಬೇಕು ಅನ್ನೋದು ಬೇರೆ ವಿಚಾರ, ಪರಮೇಶ್ವರ್ ಹೇಳಿದ್ದನ್ನು ಅಥವಾ ಇನ್ಯಾರೋ ಹೇಳಿದ್ದನ್ನು. ಆ ಕನ್ಸಲ್ಟೇಷನ್ ಅಂದರೆ ಸಮಾಲೋಚನೆಯ ಪರಿವ್ಯಾಪ್ತಿಯಲ್ಲೂ ನಮ್ಮಗಳನ್ನು ಇಡ್ತಾ ಇಲ್ಲ ಅನ್ನೋದಿದ್ದರೆ, ಇಷ್ಟಿಷ್ಟು ವರ್ಷ ಪಕ್ಷಕ್ಕೆ ದುಡಿದ ನಮ್ಮನ್ನು 10 ವರ್ಷ ಅಧ್ಯಕ್ಷರಾಗಿ ಎಲ್ಲ ಮಾಡಿದಾಗ ಏನು ನಮ್ಮ ಪಾತ್ರ ಏನು ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಬರುತ್ತೆ. ನೆಗ್ಲೆಕ್ಟ್ ಅನ್ನಲ್ಲ ನಾನು, ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ದೀವಿ ಅನ್ನೋ ಥರ ಭಾವನೆ ಅವ್ರಿಗೆಲ್ಲೋ ಸುಳಿತಿರ್ಬೇಕು. ಈ ಮಾತನ್ನು ಪರಮೇಶ್ವರ್ ಆಡಿದ್ರೆ ಬಹುಜನರು ಅದನ್ನು ಸಹಿಸಿಕೊಂಡು ಅದಕ್ಕೆ ತೇಪೆ ಹಾಕ್ತಾರೆ. ನೋ ವಿ ಆರ್ ಆಲ್ ಫ್ರೆಂಡ್ಸ್ ಅಂತಾನೋ, ವಿ ಆರ್ ಆಲ್ ಚಟಿ ದೋಸ್ ಅಂತಾನೋ, ಏನೋ ಒಂದು ಕ್ಲಾಸ್ಮೇಟ್ಸ್ ಅಂತಾನೋ ಏನೋ ಬಿಡ್ಬೋದು ಬೇಕಾದ್ರೆ ರೈಲನ್ನು. ಗವಿಯಪ್ಪಗೆ ಬಾಯ್ ಮುಚ್ಕೊಂಡಿರ್ಬೇಕು ಎಲ್ಲರೂ ಅಂತ ಹೇಳ್ದಂಗೆ ಹೇಳಕ್ಕಾಗಲ್ಲ, ಹಂಗಾಗಲ್ಲ. ಗವಿಯಪ್ಪಗೆ ಹೇಳ್ಬೋದು, ಎದುರಿಸ್ಬೋದು, ಯಾರು ಬೇಕಾರುವೆ. ಫೋನ್ ಮಾಡಿಬಿಟ್ಟು ಏನು ಅನ್ಕೊಂಡಿದ್ದೀರಿ, ಎಲ್ಲ ಬಾಯ ಮುಚ್ಕೊಂಡಿರ್ಬೇಕು, ಯಾರು ಮಾತಾಡಂಗಿಲ್ಲ ಅಂತ ಅನ್ಬೋದು ಬೇಕಾದ್ರೆ ಯಾರು ಒಬ್ರು. ಈ ವಿಚಾರದಲ್ಲಿ KPCC ಅಧ್ಯಕ್ಷ ಹೇಳಿದ್ರು. ಪರಮೇಶ್ವರ್ಗೆ ಹೇಳಿ ನೋಡೋಣ, ಯಾಕೆ ಪರಮೇಶ್ವರ್ಗೆ ಯಾಕೆ ಹೇಳಬೇಕಾಗಿತ್ತು ಇವತ್ತು? ಪರಮೇಶ್ವರ್ ಯಾರೇ ಆಗಲಿ ಎಲ್ಲ ಶಟಾಪ್, ಯಾರು ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲ ಅಂತ ಯಾಕೆ ಹೇಳೋಕ್ಕಾಗಲ್ಲ? ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ದೇರ್ ಅಪಿಯರ್ಸ್ ಟು ಬಿ ಎಕ್ಸಸಿವ್, ಅಂದರೆ ಅತಿ ಹೆಚ್ಚು ಇವರಿಬ್ಬರ ಮಧ್ಯೆ ಪಕ್ಷ ಇದೆ, ನಾವೆಲ್ಲ ಪ್ರಯೋಜನ ಇಲ್ಲ, ಸುಮ್ಮನೆ ಅವ್ರು ಯಾರು ಒಬ್ಬರು ಹಿಂದೆ ಹೋಗಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನೋ ಭಾವನೆ ಅವರನ್ನು ಈ ರೀತಿ ಆಡಿಸಿರಬಹುದು ಅಂತ ನನ್ನ ಊಹೆಪ್ಪ. ನಾವು ರೇಸ್ನಲ್ಲಿ ಇದ್ದೀವಿ ಅನ್ನೋದು ಇರುತ್ತೆ ಸರ್. ರೇಸಲ್ಲಿ 1000 ಜನ ಇರ್ತಾರೆ, ಡಾಕ್ಟ್ರು ಇರ್ತಾರೆ, ಇನ್ನು ಯಾರೋ ಸತೀಶ್ ಜಾರಕಿಹೊಳಿ ಇರ್ತಾರೆ, ಯಾರೋ MP ಪಾಟೀಲ್ರು ಇರ್ತಾರೆ, ಯಾರು 26 ಜನ ಇರ್ಬೋದು ರೇಸಲ್ಲಿ. ಅವ್ರಿಗೆ ಯಾರಿಗೂ ಆಗಬೇಕು ಅಂತಲ್ಲ, ಅಥವಾ ನಾಳೆ ಪರಮೇಶ್ವರ್ ಹೇಳಿದ್ದನ್ನೇ ಕೇಳಿಬಿಡಬೇಕು ಹೈಕಮಾಂಡು ಅಂತನೂ ಅಲ್ಲ. ಸಮ್ಟೈಮ್ಸ್ ಏನನ್ಸತ್ತೆ, ನಮ್ಮನ್ನು ಇನ್ವಾಲ್ವ್ ಮಾಡಬೇಕು ಅನ್ಸತ್ತೆ. ಅದೊಂದು ಆಫೀಸಲ್ಲೂ ಆಗ್ಬೋದು, ಆಗಲ್ಲ ಅಂತಲ್ಲ ನಾನು ಹೇಳ್ತಿರೋದು. ನನ್ನನ್ನು ಆ ವ್ಯಾಪ್ತಿಯಲ್ಲೇ ಇಡದೇ ಇದ್ದರೆ ಕಷ್ಟ ಅನ್ನೋದು ಅವ್ರಿಗೆ ಅನ್ನಿಸಿರಬೇಕು. ಅದಕ್ಕೆ ಹೇಳಿದ್ದಾರೆ ಅಂತ ನಾನು ಅನ್ಕೋತಿದ್ದೀನಿಪ್ಪ. ಈ ಭಾವನೆ ಪರಮೇಶ್ವರ್ಗೆ ಹೇಳೋ ಶಕ್ತಿ ಇರ್ಬೋದು, ಅವ್ರು ಹೇಳಿಬಿಟ್ಟಿದ್ದಾರೆ. ಹೇಳಕ್ಕಾಗದೇ ಇರೋರು ಇರ್ಬೋದು ಆ ಸ್ಟೇಜಲ್ಲಿ. ನಿಂಗೆ ಏನಪ್ಪ ಹೇಳೋಣ, ಅವರಿಬ್ಬರ ಮಧ್ಯ ಏನು ಹೇಳಿದ್ರು ವರ್ಕೌಟ್ ಆಗಲ್ಲ, ಹೈಕಮಾಂಡಲ್ಲೂ ಆಗ್ತಾ ಇಲ್ಲ, ಏನು ಹೇಳೋಣ ಅವರಿಬ್ಬರ ಮಧ್ಯ, ಹಿಂಗೆ ತಳ್ಕೊಂಡು ಹೋಗೋಣಪ್ಪ ಅನ್ನೋರು ಇರ್ಬೋದು ಬೇಕಾದ್ರೆ. ಎಸ್. ಇನ್ನು ಹಾಸನ ಸಮಾವೇಶ ಮುಗಿದಿದೆ. ಸ್ವಾಭಿಮಾನಿ ಸಮಾವೇಶವೋ ಕಾಂಗ್ರೆಸ್ ಸಮಾವೇಶವೋ ಅನ್ನೋ ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಏನೆಂಬುದನ್ನು ಮತ್ತೊಮ್ಮೆ ಅನಾವರಣಗೊಳಿಸಿದ್ದಾರೆ. ಹಾಸನ ಸಮಾವೇಶ ಸಂಪೂರ್ಣವಾಗಿ ಸಿದ್ದರಾಮಯ್ಯಮಯವಾಗಿತ್ತು. ಗೌಡ್ರ ಕೋಟೆಯಲ್ಲಿ ನಡೆದ ರ್ಯಾಲಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡರು. ಸಿಎಂ ಡಿಸಿಎಂ ಜಂಟಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಇಬ್ಬರಿಗೂ ನೇಗಲನ್ನ ಕೊಡೋ ಮೂಲಕವಾಗಿ ಗೌರವಿಸಲಾಯಿತು. ವಿಪಕ್ಷಗಳ ವಿರುದ್ಧ ಮಾತಿನ ಮತಾಪುಗಳು ಕೂಡ ಸಿಡಿದ್ವು. ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರು ಎಂದಂತೆ ಸಿದ್ದರಾಮಯ್ಯನವರು ಮತದಾರನ ದೇವರು ಅಂದ್ರು. ಗ್ಯಾರಂಟಿ ಸ್ಕೀಮ್ ನಿಲ್ಸಲ್ಲ ಅಂತ ಅಂದ್ರು. ಗೌಡ್ರ ಕುಟುಂಬದ ಕಣ್ಣೀರು ರಾಜಕೀಯಕ್ಕೆ ಟಾಂಗ್ ಕೊಟ್ಟರು. ಒಕ್ಕಲಿಗ ನಾಯಕರನ್ನ ದೇವೇಗೌಡರು ಬೆಳೆಸಲಿಲ್ಲ ಅಂತ ಹೇಳಿದ್ರು. ದೇವೇಗೌಡರ ಇಳಿಗಾಲದ ಪರಿಸ್ಥಿತಿ ಬಗ್ಗೆ ಕೆಆರ್ಪೇಟೆ ಕೃಷ್ಣ ಹಿಂದೊಮ್ಮೆ ಹೇಳಿದಂತಹ ಮಾತನ್ನ ನೆನಪು ಮಾಡಿದ್ರು. ಕಡೆಯಲ್ಲಿ ಗೌಡರಿಗೆ ಒಳ್ಳೆ ಆಯಸ್ಸು ಸಿಗ್ಲಿ ಅಂತ ಕೂಡ ಹಾರೈಸಿದ್ರು. ಆದ್ರೆ ದ್ವೇಷ ರಾಜಕೀಯ ಬಿಡ್ಲಿ ಅಂತ ಸಲಹೆ ಕೊಟ್ಟರು. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಸಿದ್ದರಾಮಯ್ಯರನ್ನ ಸಿಕ್ಕಾಬಟ್ಟೆ ಹೊಗಳಿದ್ರು. ಏನು ಹೇಳಿದ್ರು ನೋಡೋಣ. ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು. ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ.
ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ನಾವು ಅಧಿಕಾರದಲ್ಲಿ ಇರೋವರೆಗೆ 2028 ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ. ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೇವೆ. ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ 1 ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರ್ ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರ್ ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ದೇವೇಗೌಡರು ನಾನು ಬೆಳೆಸಲಿಲ್ಲ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು 2000 ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಒಕ್ಕಲಿಗ ಲೀಡರ್ ಅವ್ರು ಹೇಳಿರೋದು ನಿಮ್ ಕಾಲ ಮುಗಿತು ದೇವೇಗೌಡರು. ನಾನು ಕೊನೆ ಉಸಿರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ, ಪಾಪ ನಂದೇನ್ ತಕರಾರಿಲ್ಲ. ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ, ರಾಜಕೀಯ ಮಾಡಿ ಕೊನೆಯವರಿಗೆ. ಆದ್ರೆ ಈ ದ್ವೇಷದ ರಾಜಕಾರಣವನ್ನ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ DK ಶಿವಕುಮಾರ್. ಎಸ್ ಸರ್, ಇಡೀ ಕಾರ್ಯಕ್ರಮ ನೋಡಿದಾಗ ಯಾರಿಗೋ ಏನೋ ಸಂದೇಶ ಕೊಡೋ ಕಾರ್ಯಕ್ರಮದ ರೀತಿ ಇಲ್ಲ ಅನ್ಸತ್ತೆ ನನಗೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿದ್ದರಾಮಯ್ಯಗೋಸ್ಕರ, ಸಿದ್ದರಾಮಯ್ಯನವರಿಗಾಗೇ ಈ ಸಮಾವೇಶವನ್ನು ಆರಂಭದಲ್ಲಿ ಆಯೋಜಿಸಿರೋದು. ಕಾಲಾನಂತರದಲ್ಲಿ ಅವರ ಪಕ್ಷದೊಳಗಡೆ ನಡೆದ ಬೆಳವಣಿಗೆಗಳಿಂದಾಗಿ ಅದಕ್ಕೆ ಪಕ್ಷದ ಸಮಾವೇಶ ಎಂಬುದು ತಳುಕು ಹಾಕಿಕೊಂಡಿತ್ತು. ಎಸೆನ್ಷಿಯಲಿ ಈ ಕಾರ್ಯಕ್ರಮ ಪಕ್ಷ ಆರ್ಗನೈಸ್ ಮಾಡಿರೋದಲ್ಲ, ಪಕ್ಷ ಬಂದು ಜೊತೆಲಿ ಸೇರ್ಕೊಂಡಿದೆ ಅಷ್ಟೇ ಅಷ್ಟೇ. ಆದರೆ ಆ ಪಕ್ಷ ಜೊತೆ ಬಂದು ಸೇರಿದ ಕೂಡಲೇ ಆ ಇಡೀ ಕಾರ್ಯಕ್ರಮದ ಆ ಆವೇಶ, ಆಕ್ರೋಶ ಮತ್ತು ಮೂಲ ಸಂದೇಶ ರವಾನೆ ಏನಿತ್ತು ಅದು ಬಿದ್ದೋಗಿದೆ ಅಂತ ನನ್ನ ಭಾವನೆ. ಇಲ್ಲದಿದ್ದರೆ ಇವತ್ತಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಎಂದಿನಂತೆ ಅವರ ಭಾಷಣ ಶೈಲಿನಲ್ಲಿ ಅದ್ಭುತವಾದಂತಹ ಅಬ್ಬರದಿಂದ ಕೂಡಿದ ಭಾಷಣವನ್ನು ಮಾಡಿದ್ದಾರೆ. ಬಟ್ ಆ ಭಾಷಣ ತುರುಗಿರೋದು ಯಾರ ಮೇಲೆ? ದೇವೇಗೌಡರು, JDS. ಗ್ಯಾರಂಟಿ ಬಿಡಿ, ಗ್ಯಾರಂಟಿ ನಡೆಯುತ್ತೆ, ಅದರ ಮೇಲೆ ತಿರುಗಾಡಿರೋದು. ಹಾಸನದಲ್ಲಿ ಮಾತಾಡಿದಾಗ ಸಹಜವಾಗಿ ಅದನ್ನು ಮಾತಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನು ನ್ಯಾಯ ಇದ್ದರೂ ಬರೀ ದೇವೇಗೌಡರು JDSಗೋಸ್ಕರ ಹಾಸನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಸಮಾವೇಶ ಮಾಡಬೇಕಾಗಿರಲಿಲ್ಲ. ಅಂತ ಪರಿಸ್ಥಿತಿ ಇಮಿಡಿಯೇಟ್ಲಿ ರಾಜಕೀಯವಾಗಿ ಏನು ಇಲ್ಲವೂ ಇಲ್ಲ. ಮತ್ತು ಇವತ್ತಲ್ಲಿ ಹೇಳಿದ್ದು ಯಾವುದು ಹೊಸದೂ ಅಲ್ಲ ಅವ್ರದ್ದು. ಹಾಗಾಗಿ ರೀಡ್ರಾಫ್ಟೆಡ್ ಹೊಸ ಡ್ರೆಸ್ ಹಾಕ್ಕೊಂಡು ನಡೆದ ಸಮಾವೇಶ ಇದ್ದಂಗಿದೆ ಇದು. ಅದರದ್ದು ಮೂಲ ಆಶಯ ಸಫಲವಾಯಿತೆ ಅಂದರೆ ನನಗೆ ಇಲ್ಲವೇನೋ ಅನ್ನಿಸ್ತಿದೆ. ಮೂಲ ಆಶಯ ಏನಿರಬಹುದಿತ್ತು ಸ್ವಾಭಿಮಾನಿಗಳು ಅಂತ ಅವ್ರದ್ದು ಬೆಂಬಲಿಗರು ಮಾಡಿದಾಗ ಅಂದರೆ, ಪ್ರಾಬಬಲಿ ದೇ ವಾಂಟೆಡ್ ಟು ಸೆಂಡ್ ಎ ಮೆಸೇಜ್, ಚೀಫ್ ಮಿನಿಸ್ಟರ್ 5 ವರ್ಷದ ಮುಖ್ಯಮಂತ್ರಿ, ಇದು ಅಳ್ಳಾಡ್ಸಕ್ಕಾಗಲ್ಲ. ನಂಬರ್ 1. ನಂಬರ್ 2, ಮೂಡಾ ವಿಚಾರದಲ್ಲಿ ಎತ್ತಿರಬಹುದಾದ ಎಲ್ಲ ಕೊಂಕುಗಳು, ಕಿತಾಪತಿಗಳು, ಕ್ಯಾಣಗಳಿಗೆ ಉತ್ತರ ಕೊಡ್ತೀವಿ, ನಾವು ಬಗ್ಗಲ್ಲ ಅದಕ್ಕೆ. ನಂಬರ್ 2. ನಂಬರ್ 3, ನಾನು ಅಷ್ಟು ಸುಲಭವಾಗಿ ರಾಜಕಾರಣದಲ್ಲಿ ಈ ಅಧಿಕಾರವನ್ನು ಬಿಟ್ಟುಬಿಡ್ತೀನಿ ಅಂತ ಅಲ್ಲ. ಅಂದರೆ ಅರ್ಥ ಐ ವಿಲ್ ಸ್ಟ್ಯಾಂಡ್ ಫಾರ್ ಅಹಿಂದ, ಅಂದರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗ. ಈ ಮೂಲ ಸಂದೇಶಗಳನ್ನು ರವಾನೆ ಮಾಡುವುದೇ ಅದರದ ಮೂಲ ಉದ್ದೇಶ ಆಗಿತ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಟ್ ಅದು 3 ಇವತ್ತಲ್ಲಿ ಪ್ರಸ್ತಾಪ ಆದಂಗೆ ಇರಲಿಲ್ಲ. ನೀದರ್ ಚೀಫ್ ಮಿನಿಸ್ಟರ್ ಡಿಫೆಂಡೆಡ್ ಹಿಮ್ಸೆಲ್ಫ್, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಲ್ಲ ಮೂಡಾ ವಿಚಾರದಲ್ಲಿ. ಮೇ ಬಿ ಕೋರ್ಟಲ್ಲಿದೆ ಅಂತ ವಕೀಲರು ಹೇಳಿರಬೇಕು, ಗೊತ್ತಿಲ್ಲ. ನಾರ್ ಸಿಎಂ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಕಂಡಿಲ್ಲ. ನಾನು ಇರ್ತೀನಿ 5 ವರ್ಷ, ಅಳ್ಳಾಡ್ಸಕ್ಕಾಗಲ್ಲ ಯಾವನುವೆ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅನ್ನೋ ಒಂದು ಅಘಟಿತನ ಬರಲಿಲ್ಲ. ಲೈಕ್ ದೇವೇಗೌಡರು ಅಟ್ಯಾಕ್ ಮಾಡುವಾಗಿದ್ದಂಗೆ. 3ನೇದು ನಾನಾಗಲೇ ಹೇಳ್ದಂಗೆ ಅಹಿಂದ. ಸೊ ನನಗನ್ಸೋದು ಸಮಾವೇಶ ಚೆನ್ನಾಗಿ ನಡೆದಿದೆ. ನ್ಯಾಚುರಲಿ ಇವತ್ತಿನ ರಾಜಕೀಯ ಪಕ್ಷಗಳಿಗೆ ಸಮಾವೇಶ ನಡೆಸುವ ಟೆಕ್ನಿಕ್ ತುಂಬ ಚೆನ್ನಾಗಿದೆ. ಎಲ್ಲ ರಾಜಕೀಯ ಪಕ್ಷಕ್ಕೂ ಇದೆ. ಈಗ ನಾಳೆ JDSನವರು BJPನವರು ಒಂದು ಸಮಾವೇಶ ಮಾಡಿದ್ರೆ ಇದೇ ಥರ ಅವರು ಒಂದು 50,000 ಜನ ಸೇರಿಸ್ಕೊಂಡ್ಬಿಡ್ತಾರೆ.
ದಟ್ಸ್ ನಾಟ್ ಎ ಪ್ರಾಬ್ಲಮ್ ಇನ್ ಇಂಡಿಯಾ ಆ್ಯಕ್ಚುಲಿ. ಭಾರತದಲ್ಲಿ ಅದು ದೊಡ್ಡ ಸಮಸ್ಯೆ ಅಲ್ಲ ಜನರನ್ನು ಸೇರಿಸ್ಕೊಳ್ಳೋದು. ಓಕೆ. ಅಲ್ಲಿ ಸೇರಿದ್ದ ಜನ ಯಾರು? ಪಕ್ಷದ ಕಾರ್ಯಕರ್ತರು, ಸಿದ್ದರಾಮಯ್ಯ ಬೆಂಬಲಿಗರು. ಐ ಥಿಂಕ್ ಅದು ಸಿದ್ದರಾಮಯ್ಯ ಬೆಂಬಲಿಗರು. ಅದು ಅವರೇ ಪಕ್ಷದ ಕಾರ್ಯಕರ್ತರೂ ಇರಬಹುದು ಬೇಕಾರೆ, ಬಟ್ ಅದು ಪಕ್ಷದ ಕಾರ್ಯಕರ್ತರೇ ಪಕ್ಷಕ್ಕೋಸ್ಕರ ಬಂದಂಗಿಲ್ಲ ಅಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇಲ್ಲ. ಸಿದ್ದರಾಮಯ್ಯ followers. ಒಂದು ಸಣ್ಣ ಮೇಲಾಟ ಅಲ್ಲಿ ಕಾಣಿಸ್ತಾ ಇದೆ. ಪದೇ ಪದೇ ಅಟೆಂಪ್ಟ್ ನಡೆಯುತ್ತೆ ಟು ಪ್ರೊಜೆಕ್ಟ್ ಸಿದ್ದರಾಮಯ್ಯ, ಲೈಕ್ ಫೋಟೋಗ್ರಾಫ್ಸ್ ಕೊಡೋದು, ಎತ್ತಿಡಿಯೋದು, ಹೌದು, ಪ್ಲಕಾರ್ಡ್ಗಳು, ಇದೆಲ್ಲ ಒಂದು ಸಣ್ಣ ಅಟೆಂಪ್ಟ್ ಇದೆ. ಬಟ್ ಅದು ಯಾವಾಗ ಅದು ಪಕ್ಷ ಅಂತ ಬಂದು ಡಿ ಕೆ ಇಂಟರ್ಫಿಯರ್ ಆಗಿ ಅದಕ್ಕೊಂದು ಇತ್ತಂದ್ರು, ಆಗ ಅದು ಸಣ್ಣಾಗಿ ತನ್ನ ಹೊಳಪನ್ನು ಕಳ್ಕೊಂಡಿದೆ ಅಂತ ನನ್ನ ಲೆಕ್ಕಾಚಾರ. ಮೂಲ ಆಶೆ ಏನಿತ್ತು ಅದರದು ಸಾಫಲ್ಯ ಮಾಡಿಕೊಳ್ಳುವುದರಲ್ಲಿ ವಿಫಲವಾಯಿತೇನೋ ಅಂತ ನನಗನ್ಸಿದೆ. ಓವರಾಲ್ ಎ ಗುಡ್ ಕಾನ್ಫರೆನ್ಸ್, ಜನ ಸೇರಿಸಿದ್ದಾರೆ, ಮಾಡಿದ್ದಾರೆ. ದ್ಯಾಟ್ ಎನಿ ಪಾರ್ಟಿ ಕ್ಯಾನ್ ಡೂ ಅಂತ ನನ್ನ ಅಭಿಪ್ರಾಯ. ಎಸ್, ಈ ಸಮಾವೇಶದಲ್ಲಿ DCM ಇದೆಲ್ಲ ಕಾಂಗ್ರೆಸ್ ಸಮಾವೇಶ ಅಂತ ಪರಮೇಶ್ವರ್ ಹೇಳಿದ್ರು. ಹೇಳೋದು ಏನು ಬೇಕಾದ್ರೆ ಹೇಳ್ಬೋದು. CM ಸ್ಥಾನ ಬಿಡಲ್ಲ ಅನ್ನೋ ಸಂದೇಶವನ್ನು ಸಿದ್ದರಾಮಯ್ಯ ಕಳಿಸಿದ್ದಾರೆ ಅಲ್ವಾ ಅಂತ ವಿಜಯೇಂದ್ರ ವ್ಯಾಖ್ಯಾನ. 10 ಸಮಾವೇಶ ಮಾಡಿದ್ರೆ ನಾವು ಎದುರ್ಕೊಳ್ಳಲ್ಲ ಅಂತ ರೇವಣ್ಣ, ಯಾರು ನಮ್ಮನ್ನು ಮುಗ್ಸೋಕ್ಕಾಗಲ್ಲ ಅಂತ ಅವರು ಡ್ಯಾಶ್ 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 ಇರ್ಬೋದು. ಅವ್ರವ್ರದ್ದು ಅಭಿಪ್ರಾಯ ಅವ್ರವ್ರದ್ದು. ಎಸ್, ಪಕ್ಷ ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಏನೋ ಒಂದು ಮಾಡ್ಕೊಂಡಿದ್ದಾರೆ. ಅವರು ಎಲ್ಲರೂ ಸೇರಿ ಅವರು ನಮ್ಮ ಪಕ್ಷಕ್ಕೆ ಸಿಂಪತೈಸರ್ಸೇ. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಸುಮ್ಮನೆ ಗೊಂದಲ ಅವರು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಬಿಟ್ಟರೆ ಗೊಂದಲ ಯಾವುದೂ ಇಲ್ಲ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು, ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಇಲ್ಲ. ಇಂಥ 10 ಸಮಾವೇಶ ಮಾಡಿದ್ರು. JDS ಕುಮಾರಸ್ವಾಮಿ ದೇವೇಗೌಡರು ಕಂಡ್ರೆ ಭಯ. ದೇವೇಗೌಡರು ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ದೇವರು ಮತ್ತು ಜನತೆ ಆಶೀರ್ವಾದ ಇರೋವರೆಗೆ ಯಾರು ನಾವು ಯಾರ ಮೇಲೂ ಬಲ ಪ್ರದರ್ಶನ ಮಾಡಕ್ ಹೋಗಲ್ಲ. ಬಲ ಪ್ರದರ್ಶನದ ಅವಶ್ಯಕತೆ ಇಲ್ಲ. ನಿಮ್ಗೇನು ಹೊಟ್ಟೆ ಊರಿ? ಆ ಸಂದೇಶ ವಿಜೇಂದ್ರ ಅವ್ರು ಹೇಳೋ ರೀತಿಯಲ್ಲಿ ಕೊಟ್ಟಿಲ್ಲ ಅಲ್ಲ, ಅದನ್ನ ಹಂಗೆ ಎಕ್ಸ್ಪ್ಲಿಸಿಟ್ ಆಗಿ ಅಷ್ಟು ಬೇಕಾಗ ಅವ್ರು ಹೇಳ್ದಂಗೆಲ್ಲ ಹೇಳಕ್ ಬರಲ್ಲ. ಬಟ್ ನಾನು ಅನ್ಕೊಂಡು ಸ್ವಾಭಿಮಾನಿ ಅಂತ ಅವರ ಬೆಂಬಲಿಗರು ಏನಿದ್ದಾರೆ ಅವ್ರು ಅನ್ಕೊಂಡಿದ್ದಲ್ಲಿ ಸಾಧನೆ ಆಗಲಿಲ್ಲವೇನೋ ಅಂತ ನನ್ನ ಅನುಮಾನ. ಈಗ ಫಾರ್ ಎಕ್ಸಾಂಪಲ್ ಯಾಕೆ ಆ ಥರ ಅಭಿಮಾನ ಬರುತ್ತೆ? ಈಗ ಚೀಫ್ DK ಶಿವಕುಮಾರ್ ಹೇಳಿದ್ರು, ನಾನು ಸಾಯೋವರೆಗೂ ಇರ್ತೀನಿ ಸಿದ್ದರಾಮಯ್ಯನವ್ರ ಜೊತೆ. ಓಕೆ, ಹಾಗಿದ್ರೆ ಈಗ ಸಿದ್ದರಾಮಯ್ಯನವ್ರು ಬಿಡಲ್ಲ ಅಂತ ಅಂದ್ಬಿಟ್ರು ಅವ್ರ ಜೊತೆಲೇ ಇರಬೇಕು ಅವರು. ಹೌದು, ಅವ್ರ ಪರವಾಗಿ ನಿಲ್ಲೇಬೇಕು, ಬೇರೆ ದಾರಿ ಇಲ್ಲ ಅವರು ಅಲ್ವಾ? ಅಥವಾ ಅನಿವಾರ್ಯ. ಈಸ್ ಇಟ್ ಸೋ ಈಸಿ ಪಾಲಿಟಿಕ್ಸ್ ಅಲ್ಲಿ? ನೋ, ಇಟ್ ಇಸ್ ನಾಟ್. ಮತ್ತೆ ಹೀಗೆ ಹೇಳೋದು ನಾಳೆ ಅದು ಬೇರೆ ವಿಚಾರ ಇರ್ಬೋದು, ಬಟ್ ಅದು ಸುಲಭ ಅಲ್ಲ ಅದು, ಅಲ್ವಾ? ಹಾಗಾಗಿ ನೋಡೋಣ, ವಿಲ್ಸಿ ಅದು ಏನೋ ಒಂದು ಆಗತ್ತೆ ಮುಂದಕ್ಕೆ ನೋಡೋಣ. ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 3ನೇ ಬಾರಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ರಾಜ್ಯಭಾರ ಶುರುವಾಗಿದೆ. ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾಗಿ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮೂವರನ್ನ ಪ್ರಧಾನಿ ಮೋದಿ ಅವರು ಅಭಿನಂದಿಸಿದರು. ಈ ಕ್ಷಣಕ್ಕೆ ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ, ನಿರ್ಮಲಾ ಸೀತಾರಾಮನ್ ಮತ್ತು ಮುಖ್ಯಮಂತ್ರಿಗಳಾಗಿ ಯೋಗಿ ಆದಿತ್ಯನಾಥ್, ಚಂದ್ರಬಾಬು ನಾಯ್ಡು ಸೇರಿದಂತೆ 19 ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಕ್ಷಿಯಾದರು. ಅಷ್ಟೇ ಅಲ್ಲ, ಬಾಲಿವುಡ್ ಮತ್ತು ಕ್ರಿಕೆಟ್ ಲೋಕದ ತಾರೆಯರು ಕೂಡ ಇದ್ರು, ಉದ್ಯಮಿಗಳು ಕೂಡ ಭಾಗಿಯಾಗಿದ್ರು. ಸುಮಾರು 40,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ವಿಪಕ್ಷ ಕೂಟದ ಯಾವುದೇ ನಾಯಕರು ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಿಲ್ಲ. ಸದ್ಯಕ್ಕೆ ಇವತ್ತು 3ರಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಶೀಘ್ರವೇ ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬರಲಿದೆ. ನಂತರ ಖಾತೆ ಹಂಚಿಕೆ ಆಗುತ್ತೆ. मुख्यमंत्री म्हणून शपथ घेतील श्री देवेंद्र सरिता गंगाधरराव फडणवीस. मी देवेंद्र सरिता गंगाधरराव फडणवीस ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व सत्सद. ರೈಟ್, ಮಹಾರಾಷ್ಟ್ರದ ಎಲ್ಲ ಸಮಸ್ಯೆಗಳನ್ನು ಈಡೇರಿಸಿ ಮುಗಿಸ್ಕೊಂಡು ಪೂರೈಸಿಕೊಂಡು ಈಗ ಅವರು 2 ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಹಾಗೂ
ಏಕನಾಥ ಶಿಂದೆ ಅವರ ನೇತೃತ್ವದಲ್ಲಿ ಈಗ ಮಾಡಿದ್ದಾರೆ. ಅಲ್ಲಿಗೆ ಮಹಾರಾಷ್ಟ್ರದ ಒಂದು ಹಂತವನ್ನು ಪೂರೈಸಿಕೊಂಡಿದ್ದಾರೆ ಬಿಜೆಪಿ. ವಾಟ್ ನೆಕ್ಸ್ಟ್? ಈ ಖಾತೆ ಹಂಚಿಕೆ ನೆಕ್ಸ್ಟ್ ಅದು ಖಾತೆ ಹಂಚಿಕೆಗೆ ಇನ್ನು ಮಂತ್ರಿಗಿರಿನೇ ಆಗಿಲ್ವಲ್ಲ, ಮಂತ್ರಿಗಿರಿ ಆಗಬೇಡವಾ ಖಾತೆ ಹಂಚಿಕೆ ಮಾಡ್ಕೊಳ್ಳೋಕ್ಕೆ? ಸೊ ಮಂತ್ರಿಗಳನ್ನ ಯಾರನ್ನೋ ಮಾಡ್ಕೋತಾರೆ, 4 ಜನ ಆಗತ್ತೆ, 4 ಜನ ಆಗಲ್ಲ. ಅಲ್ಲಿರೋ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವ ಪರಿಸ್ಥಿತಿ ಇದೆ. ಅಲ್ಲಿ ಕಾಂಗ್ರೆಸ್ಗೆ ಹೇಗೆ ಕರ್ನಾಟಕದಲ್ಲಿ 136, 39, 38 ಚಿಲ್ಲರೆ ಇದೆ, ಹಾಗಾಗಿ ಇಲ್ಲಿ ಯಾರೇ ಕೋಪ ಮಾಡಿಕೊಂಡರೂ ಹುಲ್ಲು ಕಡ್ಡಿಯೂ ಅಳ್ಳಾಡದ ಪರಿಸ್ಥಿತಿ ಇದೆಯೋ, ಮಹಾರಾಷ್ಟ್ರದಲ್ಲೂ ಬಿಜೆಪಿ ಪರಿಸ್ಥಿತಿ ಹಾಗೇ ಇದೆ. 230 ಚಿಲ್ಲರೆ ಬಂದ್ಬಿಟ್ಟಲ್ಲಿ ಸೀಟು. ಯಾರು ಬೇಸರ ಮಾಡಿಕೊಂಡ್ರು ಮುಂಬೈಯಲ್ಲಿರೋ ಸಮುದ್ರದಲ್ಲಿ ಒಂದು ಹನಿ ನೀರು ಅಳ್ಳಾಡಲ್ಲ, ಆ ಸ್ಟೇಜಲ್ಲಿ ಹಂಗಿದೆ ಅಲ್ಲಿ. ಹಾಗಾಗಿ ಯಾರೋ ಒಬ್ರನ್ನ ತಗೋತಾರೆ, ಯಾರೋ ಒಬ್ರನ್ನ ಬರ್ತಾರೆ ಮಂತ್ರಿಗಿರಿಗೆ, ಯಾರೋ ಹಂಚ್ಕೋತಾರೆ. ಬಟ್ ವಾಟ್ ನೆಕ್ಸ್ಟ್ ಬಿ ಜೆ ಪಿ ಅಂದರೆ, ಬಿ ಜೆ ಪಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಗೆದ್ದಿರೋದ್ರಿಂದ ಹೊಸ ಹುಮ್ಮಸ್ಸಿನಲ್ಲಿ ವಿಜಯೇಂದ್ರ ಅವರು ಹೇಳಿದಂಗೆ 3 ಉಪಚುನಾವಣೆಗಳನ್ನು ಗೆದ್ದಿದ್ದಕ್ಕೆ ಧಮಕಿ ಅಂದ್ರಲ್ಲ, ಹಾಗೆ ಬಿ ಜೆ ಪಿ ಹರಿಯಾಣ ಮಹಾರಾಷ್ಟ್ರ ಗೆದ್ದಿರೋದ್ರಿಂದ ಈಗ ಡೆಲ್ಲಿಗೆ ಹೋಗಿ ಧಮಕಿ ಹಾಕ್ತಾರೆ. ಈಗ ನೆಕ್ಸ್ಟ್ ಫೆಬ್ರವರಿನಲ್ಲಿ ದಿಲ್ಲಿ ಚುನಾವಣೆ ನಡೀಬೇಕು. 25 ವರ್ಷ ಆಗೋಗ್ಬಿಟ್ಟಿದೆ ಅಧಿಕಾರವನ್ನು ಕಳ್ಕೊಂಡು ಬಿ ಜೆ ಪಿ, ಅಥವಾ ಅಧಿಕಾರವನ್ನು ಅನುಭವಿಸದೆ ದಿಲ್ಲಿಯಲ್ಲಿ. 15 ವರ್ಷ ಶೀಲಾ ದೀಕ್ಷಿತ್, 10 ವರ್ಷ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಗೋಗಿದೆ. ಹಾಗಾಗಿ ನೆಕ್ಸ್ಟ್ ಅವರು ಇವೆರಡರಲ್ಲಿ ಗೆದ್ದಿರೋದ್ರಿಂದ, ಹರಿಯಾಣ ಮತ್ತು ಮಹಾರಾಷ್ಟ್ರಲ್ಲಿ ಈ ರೀತಿ ಅಭೂತಪೂರ್ವಕವಾಗಿ ಎರಡೂ ಸೋಲ್ತಾರೆ ಅಂದ್ಕೊಳ್ತಾ ಇದ್ದಿದ್ದನ್ನು ಗೆದ್ದಿರೋದ್ರಿಂದ ನೆಕ್ಸ್ಟ್ ಅವರೂ ಹೋಗ್ಬಿಟ್ಟು ಅಲ್ಲಿ ಅಧಿಕಾರ ನಮ್ಮನ್ನು ಯಾರು ಅಳ್ಳಾಡ್ಸೋಕ್ಕಾಗಲ್ಲ ವಿಜೇಂದ್ರ ಹೇಳ್ದಂಗೆ ಅಂಥೇಳಿ ಅಲ್ಲಿ ಧಮಕಿ ಹಾಕ್ತಾರೆ.